ಒಬ್ಬರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ದೀನಿ. ತುಂಬ ವಯಸ್ಸಾಗಿದೆ ಪಾಪ ಲೇಡಿ. ಮಗ ಇಲ್ಲಿಲ್ಲ, ಮಗ ಅಲ್ಲೆಲ್ಲೋ ದುಬೈ ಅಮೇರಿಕ. ಕಾಲಲ್ಲಿ ನೀರು ಸೋರ್ತಾ ಇದೆ, ಶುಗರ್ ಅಮ್ಮನಿಗೆ. ಕಾಲಲ್ಲಿ ಹೆಂಗೆ ನೀರು ಸೋರ್ತಾ ಇದೆ ಅಂದರೆ ನಡೆಯೋಕ್ಕೆ ಸಮೇತ ಆಯ್ತಾ ಅಲ್ಲ. ನೋಡಿದೆ HSR ಲೇಔಟ್ ಒಳಗಡೆ ಬಂದಿದ್ದೀನಿ, ಅಲ್ಲಿ ಹಾಸ್ಪಿಟ್ಲ್ ಹತ್ರ ಬಿಟ್ಟಿದ್ದೀನಿ. ಆ ಕಾಲು ಅಷ್ಟು ಒಂಥರ ನೀರು ಸೋರೋ ಲೆವೆಲಿಗೆ ಇದೆ ಅಂದರೆ ಯೋಚನೆ ಮಾಡಿ. ಮಕ್ಕಳನ್ನೆಲ್ಲ ಕಳಿಸಿ ಒಳ್ಳೆ ಓದಿಸಿ ಕಾಲೇಜು ಅದು ಇದೆಲ್ಲ ನಾವು ಓದಿಸ್ಬಿಟ್ಟು ನಾಳೆ ದುಬೈ ಅಮೇರಿಕ ಎಲ್ಲ ಕಳಿಸ್ತೀರಾ? ಏನು ಪ್ರಯೋಜನ ಇದೆ? ನಿಮ್ಮ ಅಮ್ಮನ ನೋಡೋಕೆ ನಿಮಗೆ ಯೋಗ್ಯತೆ ಅಲ್ಲ. ನೀವೆಲ್ಲ ಬಂದ್ಬಿಟ್ಟು ಅಲ್ಲೋಗಿ ದುಡಿತೀರಾ. ಆ ಅಮ್ಮ ಇರೋ ಸ್ವಲ್ಪ ದಿನ ಆಮೇಲೆ ಸತ್ತೋಗ್ಬಿಡ್ತಾಳ. ಇಲ್ಲೇ ದುಡೀರಿ. ಬೆಂಗಳೂರು ಸಿಟಿಲಿ ನಿಮ್ಗೆ ಒಂದು 60-50 ರೂಪಾಯಿ ಅಲ್ವಾ? ಅಲ್ಲಿಗೆಲ್ಲ ಹೋಗ್ಬೇಕಾ ಹೇಳಿ? ಇಲ್ಲೂ ಸ್ವಂತ ಮನೆ ಇದೆ, ನಿಮಗೆ ಎಲ್ಲನೂ ಇದೆ. ಮನೆ ಮೇಲೆ ಅವ್ರು ಲೋನೂ ಇಲ್ಲ ಅಂತ ಹೇಳ್ತೀರಾ? ಆ ಅಮ್ಮನ ಕಾಲು ನೋಡಿದ್ರೆ ಯಪ್ಪ ಶುಗರ್ ಆಗಿಬಿಟ್ಟು ಯಾರು ಕರ್ಕೊಬರೋರಿಲ್ಲ. ನನಗೆ ಬೇರೆಯವರು ಫೋನ್ ಮಾಡಿ ಹೇಳಿದ್ದು ಕರ್ಕೊಂಡು ಬಾ ಹೋಗು ಅಂತ. ನಾನು ಮತ್ತೆ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ವಯಸ್ಸಾದವ್ರನ್ನ ಯಾವತ್ತೂ ಅಷ್ಟೇ ನಾನು ಬರಲ್ಲ ಅಂತ ಹೇಳಲ್ಲ. ಆದರೆ ಟ್ರೈ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ಬಿಡ್ತೀನಿ. ನನ್ನ ಕ್ಯಾರೆಕ್ಟರ್ ಹಂಗೇನೆ. ಯಾಕೆಂದರೆ ನನ್ನದೇ 100 ಪ್ರಾಬ್ಲಮ್ ಓಡ್ತಾ ಇದೆ. ಹೆಂಗಿದೆ ಗೊತ್ತಾ? ಕಾಲಲ್ಲಿ ನೀರು ಸೋರ್ತಾ ಇದೆ ಅಂದರೆ ಅಮ್ಮ ಕೈಯಲ್ಲಿ ಕೆರಿತಿದೆ, ನೋವು ಹಂಗಿದೆ ಕಾಣ್ತದೆ ಅದು. ಶುಗರ್ ಬಂದ್ಬಿಟ್ರೆ ದೊಡ್ಡ ಪ್ರಾಬ್ಲಮ್. ಒಂದೇ ಒಂದು ಮಾತು ಕೇಳ್ದೆ ನಾ ಅಮ್ಮಂತ್ರ, ನೀನೇನು ಪಾಪ ಮಾಡಿದೆ ಅಂತ. ಆ ಅಮ್ಮ ಹೇಳ್ತಾಳೆ, ಪಾಪನೇ ಜಾಸ್ತಿ ಮಾಡಿದ್ದೀನಪ್ಪ, ಅದಕ್ಕೆ ಹಿಂಗೆ ಆಗಿರೋದು ನಾನು.